ಕಸ ವಿಲೇವಾರಿ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಿದ್ದು ಕಸ ವಿಲೇವಾರಿ ಸಂಬಂಧಪಟ್ಟಂತೆ ಯಾವೆಲ್ಲ ಸವಲತ್ತುಗಳನ್ನ ಕೊಟ್ಟಿದ್ದಾರೆ ಅನ್ನುವಂತಹ ವಿಚಾರಣೆಯನ್ನ ಮಾಡಿದ್ದಾರೆ. ಆದರೆ ನೀವು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅನ್ನುವಂಥದ್ದು, ಕಸ ವಿಲೇವಾರಿ ಕಂದಾಯ ತೆರಿಗೆ ಸಂಗ್ರಹ ಸಮಸ್ಯೆಗಳನ್ನ ಬಗೆಹರಿಸಿಲ್ಲ ಅಂತ ಬಿಬಿಎಂಪಿ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಸಿಎಂ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಬಿಬಿಎಂಪಿ ಅಧಿಕಾರಿಗಳನ್ನ ಇವತ್ತು ಸಿಎಂ ತರಾಟೆಗೆ ತೆಗೆದುಕೊಂಡಿರುವಂಥದ್ದು. ಯಾಕಂದ್ರೆ ಇವತ್ತು ಕೂಡ ಮಂಡೂರಿನ ಕಸ ವಿಲೇವಾರಿ ಸಂಬಂಧಪಟ್ಟಂತೆ ಸಮಸ್ಯೆ ಬಗೆಹರಿದಿಲ್ಲ. ಅಧಿಕಾರಿಗಳಿಗೆ ಸರ್ಕಾರ ಎಲ್ಲ ರೀತಿಯ ಸವಲತ್ತುಗಳನ್ನ ಕೊಟ್ಟಿದೆ, ಆದರೂ ಕೂಡ ಅದನ್ನ ಸರಿಯಾಗಿ ಬಳಸಿಕೊಂಡು ಕೆಲಸ ಮಾಡ್ತಾ ಇಲ್ಲ ಅನ್ನೋಂಥ ಒಂದು ತರಾಟೆಗೆ ತೆಗೆದುಕೊಂಡಿರುವಂಥದ್ದು ಸಿಎಂ ಅಧಿಕಾರಿಗಳನ್ನ. ಈ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಂಕರ್ ಪಾಗುಜಿ. ಶಂಕರ್, ಸಿಎಂ ಅಧಿಕಾರಿಗಳನ್ನ ಹೇಗೆ ತರಾಟೆ ತೆಗೆದುಕೊಂಡ್ರು? ಸಬಿತಾ, ಇವತ್ತು ಮುಖ್ಯಮಂತ್ರಿ ಅವರ ಅಧ್ಯಕ್ಷತೆಯಲ್ಲಿ ಬೆಂಗಳೂರಿನ ಪ್ರಗತಿ ಪರಿಶೀಲನಾ ಸಭೆ ನಡೀತಾ ಇದೆ. ವಿಧಾನಸೌಧದಲ್ಲಿ ಮುಖ್ಯಮಂತ್ರಿ ಅವರು ಸಭೆಯನ್ನ ಕರೆದಿದ್ದಾರೆ. ಬೆಂಗಳೂರು ಬಿಬಿಎಂಪಿಯ ಎಲ್ಲ ಅಧಿಕಾರಿಗಳು, ಹಿರಿಯ ಅಧಿಕಾರಿಗಳನ್ನ ಸಭೆಗೆ ಕರೆದಿದ್ದಾರೆ. ಬೆಂಗಳೂರು ಉಸ್ತುವಾರಿ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಅವರು ಮತ್ತೆ ಮೇಯರ್ ಸತ್ಯನಾರಾಯಣ ಎಲ್ಲರೂ ಕೂಡ ಇವತ್ತಿನ ಈ ಸಭೆಯಲ್ಲಿ ಭಾಗವಹಿಸಿದ್ದಾರೆ. ಸಭೆಯ ಆರಂಭಕ್ಕೇನೆ ಮುಖ್ಯಮಂತ್ರಿ ಅವರು ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಿರುವಂತದ್ದು. ಆದ್ರೆ ಬೆಂಗಳೂರಿನಲ್ಲಿ ಪ್ರಮುಖವಾಗಿ ಕಾಡ್ತಾ ಇರುವಂತಹ ಕಸದ ಸಮಸ್ಯೆಯನ್ನ ನಿಭಾಯಿಸಲಿಕ್ಕೆ ನಿಮಗೆ ಆಗ್ತಾ ಇಲ್ಲ. ನಿಮಗೆ ಇಷ್ಟೆಲ್ಲಾ ಸವಲತ್ತುಗಳನ್ನ ಸರ್ಕಾರ ಕೊಡ್ತಾ ಇದೆ, ಎಲ್ಲ ರೀತಿಯ ಸವಲತ್ತುಗಳನ್ನು ಕೊಟ್ಟರು ಕೂಡ ನೀವು ಏನ್ ಕೆಲಸ ಮಾಡ್ತಾ ಇಲ್ಲ, ಯಾಕೆ ಈ ರೀತಿ ನಡ್ಕೊಳ್ತಾ ಇದ್ರಿ ಅನ್ನುವಂತ ಒಂದು ರೀತಿಯ ಗಟ್ಟಿ ಧ್ವನಿಯಲ್ಲಿ ಅವರನ್ನ ಪ್ರಶ್ನೆ ಮಾಡಿರುವಂತದ್ದು. ನಿಮಗೆ ಕೊಟ್ಟಿರುವಂತಹ ಸವಲತ್ತುಗಳನ್ನ ಈ ರೀತಿ ನೀವು ನಡ್ಕೊಳ್ತಾ ಇದ್ರೆ ಸವಲತ್ತುಗಳನ್ನ ಹಿಂಪಡಿಬೇಕಾಗತ್ತೆ ಅನ್ನುವಂತ ಒಂದು ಎಚ್ಚರಿಕೆಯನ್ನು ಕೂಡ ಮುಖ್ಯಮಂತ್ರಿ ಅವರು ಇವತ್ತಿನ ಅವರ ಒಂದು ಸಭೆಯಲ್ಲಿ ಕೊಟ್ಟಿರುವಂತದ್ದು. ಅಂದ್ರೆ ಕೇವಲ ಕಸದ ಸಮಸ್ಯೆ ಅಷ್ಟೇ ಅಲ್ಲ, ತೆರಿಗೆ ಸಂಗ್ರಹದಲ್ಲೂ ಕೂಡ ಕೆಲಸ ಮಾಡ್ತಾ ಇಲ್ಲ, ಸರಿಯಾದ ಪ್ರಮಾಣದಲ್ಲಿ ತೆರಿಗೆ ಸಂಗ್ರಹ ಆಗ್ತಾ ಇಲ್ಲ ಅನ್ನುವಂಥದ್ದು. ಮತ್ತೆ ರಸ್ತೆಗಳ ನಿರ್ವಹಣೆ ಆಗಿರ್ಬೋದು, ನೀರಿನ ನಿರ್ವಹಣೆ ಆಗಿರ್ಬೋದು, ಅನೇಕ ಸಮಸ್ಯೆಗಳು ಪ್ರತಿದಿನ ಬೆಂಗಳೂರಿನಲ್ಲಿ ಕೇಳಿ ಬರ್ತಾ ಇರುವಂತದ್ದು. ಇವು ಯಾವ ಸಮಸ್ಯೆಗಳಿಗೂ ಕೂಡ ಅಧಿಕಾರಿಗಳು ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಅನ್ನುವಂತ ಒಂದು ಆರೋಪ ದಿನ ಪ್ರತಿದಿನ ಕೇಳ್ತಾ ಇರೋದ್ರಿಂದ ನೀವು ಯಾವ ರೀತಿ ಕೆಲಸ ಮಾಡ್ತಾ ಇದ್ರೆ, ನಿಮ್ಮ ಕೆಲಸದ ಕಾರ್ಯವೈಖರಿ ಏನು ಅನ್ನುವಂತ ಒಂದು ರೀತಿಯಲ್ಲಿ ಮುಖ್ಯಮಂತ್ರಿಗಳು ಎಲ್ಲ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಸಬಿತಾ, ಶಂಕರ್, ಸಿಎಂ ಪ್ರಸ್ತಾಪ ಮಾಡದಂತೆ ಎಲ್ಲಾ ಸವಲತ್ತುಗಳನ್ನ ಕೊಟ್ಟಿರುವಂತದ್ದು, ಅಂದ್ರೆ ಕಸ ವಿಲೇವಾರಿ ವಿಷಯನ ತೆಗೆದುಕೊಳ್ಳೋದಾದ್ರೆ ಯಾವೆಲ್ಲ ಸವಲತ್ತುಗಳನ್ನ ಕೊಟ್ಟಿದ್ದಾರೆ, ಅಧಿಕಾರಿಗಳಿಗೆ ಏನು ಸೂಚನೆ ಕೊಟ್ಟಿದ್ದಾರೆ ಸಿಎಂ ಅಂತ? ಸಬಿತಾ, ಇದು ಸಭೆಯ ಆರಂಭಕ್ಕೇನೆ ಮುಖ್ಯಮಂತ್ರಿಗಳು ಅಂದ್ರೆ ಅಧಿಕಾರಿಗಳು ಸಭೆ ಬಂದ ತಕ್ಷಣ ಅವರು ಹೇಳಿರುವಂತದ್ದು ಏನೆಲ್ಲ ನಿಮಗೆ ಅಂದ್ರೆ ಸರ್ಕಾರಿ ಸವಲತ್ತುಗಳು ಏನ್ ಸಿಗ್ತಾವ ಅಧಿಕಾರಿಗಳಿಗೆ, ಕಾರ್ ಇರ್ಬೋದು, ಇತರೆ ಸೌಲಭ್ಯಗಳಿರ್ಬೋದು, ಆಫೀಸ್ಗಳಿರ್ಬೋದು. ಅಂದ್ರೆ ಬಿಬಿಎಂಪಿಯಲ್ಲಿ 8 ಡಿವಿಷನ್ಗಳನ್ನ ಮಾಡಿ ಅಲ್ಲಿ ಜಂಟಿ ಆಯುಕ್ತರನ್ನ ನೇಮಕ ಮಾಡಿದ್ದಾರೆ. ಅದು ಅವ್ರ ಕೆಳಗಡೆ ಸಾಕಷ್ಟು ಅಧಿಕಾರಿಗಳನ್ನ ನೇಮಕ ಮಾಡ್ಕೊಂಡಿದ್ದಾರೆ. ಅವರು ಅಂದ್ರೆ ವಲಯಗಳಲ್ಲಿ, ಆಯಾ ವಲಯಗಳಲ್ಲಿ ಅದರ ಸಮಸ್ಯೆಯನ್ನ ನಿಭಾಯಿಸಿದ್ರೆ ಇಷ್ಟೆಲ್ಲ ಸಮಸ್ಯೆ ಆಗುವುದಿಲ್ಲ ಅನ್ನುವಂಥದ್ದು. ಆದ್ರೆ ಆ ಭಾಗದಲ್ಲಿ ವಲಯಗಳಲ್ಲಿ ಇರುವಂತಹ ಜಂಟಿ ಆಯುಕ್ತರು ಕೂಡ ಯಾವುದೇ ಕೆಲಸಗಳನ್ನ ಮಾಡ್ತಾ ಇಲ್ಲ, ಕೇವಲ ಇವರು ಒಂದು ಹುದ್ದೆಯಲ್ಲಿ ಕೂತಿದ್ದಾರೆ ಅನ್ನುವಂತ ಒಂದು ರೀತಿಯಲ್ಲಿ ಮುಖ್ಯಮಂತ್ರಿ ಅವರು ಮಾತನಾಡಿರುವಂತದ್ದು. ಇಷ್ಟೆಲ್ಲ ನಿಮಗೆ ಸರ್ಕಾರ ನಿಮಗೆ ಬೇಕಾದ ಹುದ್ದೆಗಳನ್ನ ಸೃಷ್ಟಿ ಮಾಡಿಕೊಟ್ಟು, ವಿಭಾಗಗಳನ್ನ ಮಾಡಿಕೊಟ್ಟು ಅಲ್ಲಿಯೇ ಸಮಸ್ಯೆ ಬಗೆಹರಿಸೋದಕ್ಕೆ ಸೂಚನೆ ಕೊಟ್ಟರು ಕೂಡ ಮಾಡ್ತಾ ಇಲ್ಲ ಅನ್ನುವಂತ ಒಂದು ಹಿನ್ನೆಲೆಯಲ್ಲಿ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಸ್ಮಿತಾ, ಶಂಕರ್, ಮಂಡೂರಿನ ಕಸ ವಿಲೇವಾರಿ ಸಮಸ್ಯೆಯ ವಿಚಾರ ಏನಾದ್ರೂ ಅಲ್ಲಿ ಬಂತ? ಯಾಕಂದ್ರೆ ಅಲ್ಲಿ ಅಮರಣಾಂತ ಉಪವಾಸ ಮಾಡ್ತಾ ಇದ್ದಾರೆ ಗ್ರಾಮಸ್ಥರು. ಈ ವಿಚಾರವಾಗಿ ಏನಾದ್ರೂ ಅಲ್ಲಿ ಮಾತಾಡಿದ್ರ? ಸಬಿತಾ, ಸಿಎಂ ಸಭೆ ಆರಂಭದಲ್ಲಿಯೇ ಈ ರೀತಿಯ ಒಂದು ಅವರನ್ನ ತರಾಟೆಗೆ ತೆಗೆದುಕೊಂಡಿರುವಂತದ್ದು ಪ್ರಮುಖವಾಗಿ ನಮಗೆ ಮಾಹಿತಿ ದೊರೆತಿರುವಂತದ್ದು. ಆದ್ರೆ ಸಭೆ ಆರಂಭವಾದ ನಂತರ ಮಾಧ್ಯಮದವರಿಗೆ ಯಾರಿಗೂ ಒಳಗಡೆ ಹೋಗೋದಕ್ಕೆ ಅವಕಾಶ ಕೊಟ್ಟಿಲ್ಲ. ಇದು ಕೂಡ ಮಂಡೂರಿನ ಕಸದ ಸಮಸ್ಯೆಯು ಕೂಡ ಪ್ರಮುಖವಾಗಿ ಇವತ್ತು ಚರ್ಚೆ ಆಗುವಂತದ್ದು. ಅದರ ಜೊತೆಗೇನೆ ಬಿಬಿಎಂಪಿಯ ವಿಭಜನೆ ಇರಬಹುದು, ಮತ್ತೆ ತೆರಿಗೆ ಸಂಗ್ರಹದ ಸಮಸ್ಯೆ ಇರಬಹುದು, ಇವೆಲ್ಲ ವಿಷಯಗಳ ಕುರಿತಂತೆಯೂ ಚರ್ಚೆ ನಡೀತಾ ಇದೆ. ಪ್ರಮುಖವಾಗಿ ಅಧಿಕಾರಿಗಳ ಕಾರ್ಯವೈಖರಿಯ ಬಗ್ಗೆನೇ ಇವತ್ತು ಮುಖ್ಯಮಂತ್ರಿ ಆರಂಭದಲ್ಲಿ ಒಂದು ರೀತಿಯ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಿರುವಂತದ್ದು. ಸಬಿತಾ, ಓಕೆ, ಧನ್ಯವಾದ ಶಂಕರ್ ನಿಮ್ಮೆಲ್ಲ ಮಾಹಿತಿಗೆ.